ಇತ್ತೀಚೆಗೆ ಉಚ್ಚಿಲದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗಲೇ ಮೃತಪಟ್ಟ ಮೆಸ್ಕಾಂ ಪವರ್ ಮ್ಯಾನ್ ಶೇಖ್ ಜಮೀರ್ ಅವರಿಗೆ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸರಿಯಾದ ಮಾರ್ಗದರ್ಶನ ನೀಡದೆ ಇಂತಹ ಅನಾಹುತ ಸಂಭವಿಸಿದೆ ಎಂಬ ಮಾತು ಕೇಳಿ ಬಂದಿತ್ತು. ಮಳೆಗಾಲದಲ್ಲಿ ಪವರ್ ಮ್ಯಾನ್ಗಳಿಗೆ ರಾತ್ರಿ ಹಗಲು ಜವಾಬ್ದಾರಿ ಇರುವುದರಿಂದ ಈ ರೀತಿಯ ಘಟನೆ ನಡೆದಿರಬಹುದು ಎಂದು ಆರೋಪಿಸಲಾಗಿತ್ತು. ಈ ಕುರಿತು ಮೆಸ್ಕಾಂ ಜೆಇ ನಿತೇಶ್ ಹೊಸಗದ್ದೆ ಅವರನ್ನು ಅಬ್ಬಕ್ಕ ಟಿವಿ ಸಂಪರ್ಕಿಸಿತು. ಸರ್, ಇತ್ತೀಚೆಗೆ ನಿಮ್ಮ ಇಲಾಖೆಯ ಸಿಬ್ಬಂದಿ ಒಬ್ರು ಶೇಖ್ ಜಮೀರ್ ಅಂತೇಳಿ ಹೌದು ಕರ್ತವ್ಯದಲ್ಲಿರುವಾಗ ಮೃತ್ಯು ಆಗಿದಾರಲ್ಲ? ಹೌದು. ಇದರಲ್ಲಿ ಮೆಸ್ಕಾಂ ನಿರ್ಲಕ್ಷ್ಯ ಜಾಸ್ತಿ ಅನ್ನೋ ಅಪವಾದಗಳೆಲ್ಲ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ, ಏನು ನಿಜನಾ ಇದು? ಇಲ್ಲ ಸರ್, ಇದ್ರಲ್ಲಿ ಅಧಿಕಾರಿಗಳ ಪಾರ್ಟ್ ಬರಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳ ಹತ್ರ ಯಾವ ಲೈನ್ ಆಫ್ ಕೊಡುವಂತದ್ದು ಅಂತದ್ದು ಏನು ಪ್ರಶ್ನೆ ಉದ್ಭವಿಸಿಲ್ಲ, ಅಥವಾ ಲೈನ್ ಆಫ್ ಕೊಡುವಂತ ತಪ್ಪಾಗಿದೆ ಅಂತದ್ದು ಏನಿಲ್ಲ. ಇದ್ರಲ್ಲಿ ಮೈನ್ ಇರುವಂತದ್ದು ಅಂತ ಹೇಳಿದ್ರೆ ಅವರು ಕನ್ಸ್ಯೂಮರ್ ಗ್ರಾಹಕರ ದೂರ ನಿರ್ವಹಣೆ ಮಾಡ್ಲಿಕ್ಕೆ ಹೋದಂತದ್ದು. ಹೋದಾಗ ಅಲ್ಲಿ ಟ್ರಾನ್ಸ್ಫಾರ್ಮರ್ ಆನ್ ಮತ್ತೆ ಆಫ್ ಮಾಡುವಂತದ್ದು ಆ ಲೈನ್ ಮ್ಯಾನ್ ನ ಕೆಲ್ಸ. ಅವ್ರಿಗೆ ಯಾವ ರೀತಿ ಲೈನ್ ಆಫ್ ಮಾಡ್ಬೇಕು ಆನ್ ಮಾಡ್ಬೇಕು ಅಂತ ಹೇಳಿ ನಾವು ಪ್ರತಿ ಸೋಮವಾರ ಕೂಡ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಆ ದಿವಸ ಆಕ್ಸಿಡೆಂಟ್ ಅಪಘಾತ ಆದ ದಿವಸ ಕೂಡ ಅವರ ಟ್ರೈನಿಂಗ್ ಮುಗಿಸಿ ಸುರಕ್ಷಿತ ಬೋಧನೆಯನ್ನು ಒಂದು ಮಂತ್ರ ಇದಿದೆ, ಅದನ್ನ ಹೇಳಿ ಅವರು ತೆರಳಿರುವಂತದ್ದು. ಅವರು ಜಮೀರ್ ಅವರು ಕೂಡ ಎಕ್ಸ್ಪೀರಿಯನ್ಸ್ ಲೈನ್ ಮ್ಯಾನ್, ಸುಮಾರು 28 ವರ್ಷಗಳ ಕಾಲದಿಂದ ನಮ್ಮ ಮೆಸ್ಕಾಂ ಕೆಲಸ ಮಾಡ್ತಿದ್ದಾರೆ. ಇಂಥ ಲೈನ್ ಆಫ್ ಮಾಡುವಂತ ಟ್ರಾನ್ಸ್ಫಾರ್ಮರ್ ಆನ್ ಆಫ್ ಮಾಡಿ ಹತ್ತುವಂತ ತುಂಬಾ ಕೆಲಸ ಅವರು ಮಾಡಿದ್ದಾರೆ, ತುಂಬಾ ಸತಿ ಮಾಡಿದ್ದಾರೆ. ಅದೇನಿದೆ ಸಿಂಪಲ್ ಒಂದು ಮೆಕಾನಿಸಮ್ ಅಲ್ಲಿ ಒಂದು GOS ಅಂತೇಳಿ, ಗ್ರೂಪ್ ಆಪರೇಟಿಂಗ್ ಸ್ವಿಚ್ ಅಂತ ಹೇಳಿ, ಅದನ್ನು ಎಳ್ದು ಅವ್ರು ಜಸ್ಟ್ ಮೇಲೆ ನೋಡ್ಬೇಕು 3 ಬ್ಲೇಡ್ ಓಪನ್ ಆಗಿದ್ಯಾ ಅಂತ ಹೇಳಿ. ಓಪನ್ ಆಗಿದೆ ಅಂತ ಹೇಳಿ ಅದು ಕ್ಲಿಯರ್ ಆದ್ಮೇಲೆ ಅವ್ರು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇದನ್ನ ನೋಡಿ ಹತ್ರೊಡಲ್ಲಿ ಹಾಕಿ ಅವ್ರು ಹತ್ತುವಂತದ್ದು. ಇದರಿಂದಾಗಿ ಅವರು GOS ಕರೆಕ್ಟ್ ಓಪನ್ ಆಗದೆ ಅಂದ್ರೆ ಅವರು ಅದಕ್ಕೆ ಸೆಲ್ಫ್ ಲೈನ್ ಕ್ಲಿಯರ್ ಅಂತ ಹೇಳ್ತಾರೆ, ಅವರೇ ಲೈನ್ ಆಫ್ ಮಾಡುವಂತದ್ದು. ಅದು ಲೈನ್ ಆಫ್ ಮಾಡುವಾಗ ಅವರು ಕರೆಕ್ಟ್ ನೋಡದೆ ಹತ್ತಿದ್ರಿಂದಾಗಿ ಈ ರೀತಿ ಅಪಘಾತ ಸಂಭವಿಸಿದೆ. ಮತ್ತೆ ಅವ್ರ ಒಟ್ಟಿಗೆ ಒಬ್ರಲ್ಲಿ ಇಬ್ರು ಇದ್ರು, ಜೊತೆ ಲೈನ್ ಮ್ಯಾನ್ ಅವರು, ಇವರು ಲೈನ್ ಮ್ಯಾನ್ ಮತ್ತೊಬ್ರು ಸಂಗಪ್ಪ ಅಂತ ಹೇಳಿ ಒಬ್ರು ಪವರ್ ಮ್ಯಾನ್ ಜೂನಿಯರ್ ಪವರ್ ಮ್ಯಾನ್ ಇದ್ದಾರೆ. ಇಬ್ರು ಕೂಡ ಒಟ್ಟಿಗೆ ಹೋಗಿರುವಂತದ್ದು. ಇವರು ಅವರಿಗೆ ಲೈನ್ ಆಫ್ ಕೊಟ್ಟಿರುವಂತದ್ದು, ಯಾರಿಗೆ ಸಂಗಪ್ಪ ಅವರಿಗೆ. ಅವ್ರು ಲೈನ್ ಆಫ್ ಮಾಡಿ ಕೆಲಸ ಮಾಡಿದ್ದಾರೆ. ಯಾರು ಇಳ್ದಿದ್ದಾರೆ ಕಂಬದಿಂದ. ಇಳ್ದು ಇವರಿಗೆ ಈ ಸಂಗಪ್ಪ ಅವ್ರು ಹೇಳಿದ್ದಾರೆ ಲೈನ್ ಕೆಲಸ ಕ್ಲಿಯರ್ ಆಗಿದೆ, ಚಾರ್ಜ್ ಮಾಡಿ ಅಂತ ಹೇಳಿ. ಅವರು ಚಾರ್ಜ್ ಮಾಡಿದ್ದಾರೆ, ಯಾರು ಜಮೀರ್ ಅವರು ಟ್ರಾನ್ಸ್ಫಾರ್ಮರ್. ಬಟ್ ನಾವು ಅವರು ಆ ಟೈಮಲ್ಲಿ ಇವರಿಗೆ ಸಂಗಪ್ಪ ಅವರಿಗೆ ಇವ್ರು ಹೇಳಿದ್ರಂತೆ ಫೋನ್ ಅಲ್ಲಿ, ಟ್ರಾನ್ಸ್ಫಾರ್ಮರ್ ಫೀಸ್ ಹೋಯ್ತಾನ ನೋಡ್ತೇನೆ ಅಂತ ಹೇಳಿ ಅಷ್ಟೇ ಅವ್ರು ಹೇಳಿದ್ದು. ಮತ್ತೆ ಫೀಸ್ ಹಾಕ್ಲಿಕ್ಕೆ ಮೋಸ್ಟ್ಲಿ ಇನ್ನೊಮ್ಮೆ ಹತ್ತುವಾಗ ಅವರು ಟ್ರಾನ್ಸ್ಫಾರ್ಮರ್ ಆಫ್ ಆಗಿದೆ ಅಂತ ಕರೆಕ್ಟ್ ಅವ್ರು ಕನ್ಫರ್ಮೇಶನ್ ಮಾಡೋದ್ರಿಂದಾಗಿ ಈ ರೀತಿ ಆಗಿರುವಂತದ್ದು. ಅವರಿಗೆ ಕೆಲಸದ ಅವಧಿಯಲ್ಲಿ ಅವರು ಮಾಡಿದ್ರು, ಆಫ್ ಮಾಡಿದ್ದಾರೆ. ಸಂಗಪ್ಪ ಅವರು ಇನ್ನೊಬ್ರು ಒಂದು ಮನೆದು ಕರೆಂಟ್ ಇಲ್ಲ ಅಂತೇಳಿ ಇಂಜಿನ್ ದಿವಸ ಕಂಪ್ಲೇಂಟ್ ಇತ್ತಂತೆ ಅವರಿಗೆ ಬಂದದ್ದು. ಇಬ್ರು ಲೈನ್ಮನಿಗೆ ಕಾಲ್ ಬಂದಿರುವಂತದ್ದು. ಅದನ್ನು ಕ್ಲಿಯರ್ ಮಾಡಿ ಅವ್ರು ಇಳ್ದಿದ್ದಾರೆ, ಯಾರು ಸಂಗಪ್ಪ ಅವರು. ಇನ್ನೊಮ್ಮೆ ಫ್ಯೂಸ್ ಅದು ಚಾರ್ಜ್ ಮಾಡೋ ಫೀಸ್ ಹೋಯ್ತು ಅಂತ ಹೇಳಿ ಅವ್ರು ಹತ್ತಿರುವಂತದ್ದು. ಒಮ್ಮೆ ಅವ್ರು ಕರೆಕ್ಟ್ ಲೈನ್ ಆಫ್ ಕೊಟ್ಟಿದ್ದಾರೆ. ಸಂಗಪ್ಪ ಅವ್ರ ಕೆಲಸ, ಇನ್ನೊಂದು ಅಸಿಸ್ಟೆಂಟ್ ಲೈನ್ ಮ್ಯಾನ್ ಅವ್ರು ಕೆಲಸ ಮಾಡಿ ಕೆಳಗೆ ಇಳಿದಿದ್ದಾರೆ. ಬಟ್ ಇನ್ನೊಮ್ಮೆ ಅದು ಮೋಸ್ಟ್ಲಿ ಫೀಸ್ ಹಾಕೊಟ್ಟು ಇನ್ನೊಮ್ಮೆ ಫೀಸ್ ಹೋಯ್ತು ತಲೆಯಲ್ಲಿ, ಇದು ಕರೆಕ್ಟ್ ನೋಡೋದ್ರಿಂದಾಗಿ ಈ ಅಪಘಾತ ಆಗಿರುವಂತದ್ದು. ಮತ್ತೆ ಅವರಿಗೆಲ್ಲ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಏನಿದೆ, ಹೆಲ್ಮೆಟ್, ಹ್ಯಾಂಡ್ ಗ್ಲೌಸ್, ಅರ್ತ್ ರಾಡ್, ಅದೆಲ್ಲ ನಾವು ಕಂಪನಿಯಿಂದ ಒದಗಿಸಿದ್ದೇವೆ. ಎಲ್ಲ ಕೂಡ ಅವರಿಗೆ ಆ ದಿನ ನಾವು ಸ್ಪಾಟ್ ಅಲ್ಲಿ ನೋಡುವಾಗ ಗ್ಲೌಸ್ ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್ ಹತ್ರ ಇತ್ತು. ಆಮೇಲೆ ಅರ್ತ್ ರಾಡ್ ಅವ್ರು ಯೂಸ್ ಮಾಡಿಲ್ಲ ಅವತ್ತು. ಅದು ಅವ್ರ ಕನ್ಫರ್ಮೇಶನ್ ನೋಡಿ ಹತ್ಬೋದು ಯಾವ್ದು ಕ್ಲಿಯರ್ ಆಗಿ. TC 3 ಬ್ಲೇಡ್ ಕನ್ಫರ್ಮೇಶನ್ ಜಸ್ಟ್ ಅಷ್ಟೇ. GOS ಅನ್ನು ಓಪನ್ ಮಾಡಿ ಮೇಲೆ ನೋಡಿದ್ರೆ ಗೊತ್ತಾಗ್ತದೆ 3 ಬ್ಲೇಡ್ ಓಪನ್ ಆಗಿದೆ ಇಲ್ವಾ ಅಂತ ಹೇಳಿ. ಅದನ್ನ ನೋಡಿ ಒಂದು ನಿಮಿಷದ ಅವರು ಮಾಡುವಂತ ನಿರ್ಲಕ್ಷ್ಯ ಆಗಿದೆ ಅವರದ್ದು. ನಿರ್ಲಕ್ಷ್ಯದ ಕತ್ತಡ ಅದೇ ಆಕಸ್ಮಿಕವಾಗಿ ಆಗಿದೆ ಅದು. ಅವರಿಗೆ ವಿಮೆ ಎಲ್ಲ ಸಿಗ್ತದೆ ಹೇಗೆ? ಹೌದು ಸರ್, ಅವ್ರಿಗೀಗ ವಿಮೆ ಅಂದ್ರೆ ಮೊನ್ನೆ ನಿನ್ನೆ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೂಡ ಬಂದಿದ್ರು. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಆರೋಗ್ಯ ಸಚಿವರು ಖಾದರ್ ಸರ್ ಕೂಡ ಬಂದು ಅವರಿಗೆ ಘೋಷಣಾ ಪತ್ರವನ್ನು ಕೊಟ್ಟಿದ್ದಾರೆ ಮನೆಯವರಿಗೆ. ಅಂದ್ರೆ ಅವರು ವಿಮೆ ಅಂತ ಹೇಳಿದ್ರೆ ಅವರ ಸ್ಯಾಲರಿ ಅಕೌಂಟ್ ಇಂದ
ಇಲ್ಲಿ ಮೆಸ್ಕಾಂ ಮತ್ತು ಯೂನಿಯನ್ ಬ್ಯಾಂಕ್ ಇದರಿಂದ ಈಗ ಒಂದು 1 ಕೋಟಿ ರೂಪಾಯಿ ವಿಮೆ, ಓಕೆ. ಆಮೇಲೆ ಒಂದು 30 ಲಕ್ಷ ರೂಪಾಯಿ ಇನ್ನೊಂದು ನಮ್ಮ ಕಂಪನಿ ವತಿಯಿಂದ ವಿಮೆ, ಆಮೇಲೆ ಅನೇಕ ಸವಲತ್ತುಗಳಿವೆ, ಇನ್ನೂ ಕೆಲವು ಸವಲತ್ತುಗಳಿವೆ. ಆಮೇಲೆ ಅವರಿಗೆ ಮನೆಯದು ಮೋಸ್ಟ್ಲಿ ಮಿಸ್ಸಸ್ ಅವ್ರದ್ದು ಉದ್ಯೋಗದ ಭರವಸೆ ಉದ್ಯೋಗದ ಭರವಸೆ 100% ಉದ್ಯೋಗ ಸಿಗುತ್ತೆ ಅವರಿಗೆ. ಅವರ ಎಜುಕೇಶನ್ಗೆ ಕ್ವಾಲಿಫಿಕೇಶನ್ ಅವರಿಗೆ ಉದ್ಯೋಗದ ಭರವಸೆ ಸಿಗುತ್ತೆ. ಅವರ ಏನು ಅಪಘಾತ ದಿನದಿಂದ ನಾವು ಎಲ್ರು ಅವರ ಫ್ಯಾಮಿಲಿಯಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ಅವರಿಗೆ ಏನು ಕಂಪನಿಯಿಂದ ಆಗ್ಬೇಕು ಅದನ್ನ ಒದಗಿಸುವ ಜವಾಬ್ದಾರಿ ನಮ್ಮ ಮೆಸ್ಕಾಂ ಕಂಪನಿದು. ಅದರ ಜವಾಬ್ದಾರಿ ನಾವು ತಗೊಳ್ತಿದ್ದೇವೆ. ಧನ್ಯವಾದ. ಮೆಸ್ಕಾಂ ಪವರ್ಮ್ಯಾನ್ ಶೇಖ್ ಜಮೀರ್ ಅವರ ಮನೆಗೆ ಅಧಿಕಾರಿಗಳ ಜೊತೆಗೆ ತೆರಳಿದ ಆರೋಗ್ಯ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಈ ರೀತಿಯ ಭರವಸೆ ನೀಡಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಶಾಖೆಯಲ್ಲಿ ಕೆಲಸ ನಿರ್ವಹಿಸುವಂತ ನಮ್ಮ ಮೆಸ್ಕಾಂನ ಪವರ್ಮ್ಯಾನ್ ಶೇಖ್ ಜಮೀಲ್ ಅವರು ಮೊನ್ನೆ ತಮ್ಮ ಕೆಲಸದಲ್ಲಿ ನಿರತ ಸಂದರ್ಭದಲ್ಲಿ ಅವಘಡಗೊಳಪಟ್ಟು ತೀರಿ ಹೋಗಿದ್ದರು. ನಮಗೆ ಅತ್ಯಂತ ನೋವಿನ ಇವತ್ತು ವಿಚಾರ. ಬಹುಶಃ ಕೆಲಸ ಮಾಡೋ ಸಂದರ್ಭದಲ್ಲಿ ಬಹುಶಃ ಅವ್ರನ್ನ ಕಳ್ಕೊಂಡಿರೋದು ಇಡೀ ಡಿಪಾರ್ಟ್ಮೆಂಟ್ಗಿರಲಿ, ನಮ್ಮ ಜನರಿಗಿರಲಿ, ಅವ್ರ ಕುಟುಂಬಸ್ಥರಿಗೆ ಕೂಡ ನೋವಿದೆ. ಈ ನೋವಿನ ಸಂದರ್ಭದಲ್ಲಿ ಆ ಕುಟುಂಬದ ಜೊತೆ ಸರ್ವ ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ಸರ್ಕಾರ ಮತ್ತು ಇಲಾಖೆ ಏನು ಆ ಒಂದು ಪರಿಹಾರ ಇವತ್ತು ಕೊಡಬೇಕಾ ಅದನ್ನು ಇವತ್ತು ಅದರ ಆದೇಶ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಸುಮಾರು ಇವತ್ತು 1,32,00,000 1 ಕೋಟಿ ರೂಪಾಯಿಯ ವಿಮೆ, 30 ಲಕ್ಷ ಡಿಪಾರ್ಟ್ಮೆಂಟಿಂದ, ಮತ್ತೊಂದು 2 ಲಕ್ಷ. ಅಲ್ಲದೆ ತಿಂಗಳಿಗೆ ಇವತ್ತು ಪೆನ್ಷನ್ NDSPS ಇಂದ ಮತ್ತು 4,000 ರೂಪಾಯಿ ಇದು. ಇದೆಲ್ಲ ಜೊತೆಯಲ್ಲಿ ಮನೆಯವರಿಗೆ, ಒಂದು ಮಕ್ಕಳಿಗೆ ಅಥವಾ ಮಡದಿಗೆ, ಮಿಸ್ಸಸ್ಸಿಗೆ ಅವರ ಶಿಕ್ಷಣಕ್ಕೆ ಒಳಪಟ್ಟಂತೆ ಆ ರೀತಿಯ ಒಂದು ಉದ್ಯೋಗ ಕೂಡ ಇವತ್ತು ಕೊಡಲಾಗುವುದು. ಸೊ ಅದಕ್ಕೆ ಆ ಕುಟುಂಬದ ಜೊತೆ ನಾವೆಲ್ಲ ಅಧಿಕಾರಿಗೆ ನಾವೆಲ್ಲ ಕೂಡ ಇವತ್ತು ಇದ್ದೇವೆ. ಏನೆಲ್ಲ ಸವಲತ್ತು ಅವರಿಗೆ ಸಿಗಬೇಕಾ ಅದನ್ನು ಅವರಿಗೆ ಆ ಮನೆಯವರಿಗೆ ಮುಟ್ಟಿಸ್ಲಿಕ್ಕೆ ನಾವೆಲ್ಲ ಜೊತೆ ಕೆಲಸ ಮಾಡ್ತಾ ಹೇಳಿ ಬಹುಶಃ ಇವತ್ತು ನಾವು ಎಷ್ಟೇ ಸಂತಾಪ ಮತ್ತು ಏನೇ ಕೊಟ್ಟು ಕೂಡ ಆ ಮನೆಯವರಿಗೆ ಕಳ್ಕೊಂಡ ನೋವನ್ನು ಯಾರು ತುಂಬಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೋವನ್ನು ತರಿಂದ ಶಕ್ತಿ ಸರ್ವಶಕ್ತ ದೇವರು ಕೊಡಲಿ ಅಂತೇಳಿ ನಾವೆಲ್ಲ ಪ್ರಾರ್ಥಿಸ್ತೇವೆ. ನಿರ್ಲಕ್ಷ್ಯ ಅವರದ್ದು ಇವರದ್ದು ಎನ್ನುವುದಕ್ಕಿಂತ ಹೆಚ್ಚು ನಮ್ಮ ಜೀವ ಮತ್ತು ಜೀವನದ ಭದ್ರತೆ ನಮ್ಮ ಜವಾಬ್ದಾರಿ ಎನ್ನುವುದನ್ನು ಕಾರ್ಮಿಕರು ಎಂದಿಗೂ ಮರೆಯಬಾರದು ಎನ್ನುವುದು ಈ ಘಟನೆಯಿಂದ ತಿಳಿದು ಬರುತ್ತದೆ.